ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಆಲೂರಿನಲ್ಲಿ ಅವೈಜ್ಞಾನಿಕ ಪಾರ್ಕಿಂಗ್ ಹಾವಳಿ, ಟ್ರಾಫಿಕ್ ಜಾಮ್ನಿಂದ ಸಾರ್ವಜನಿಕರು ಹೈರಾಣು, ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರ ಮನವಿ. ಮಹಿಳಾ ಕಾಲೇಜು ಆವರಣದಲ್ಲಿ ಅಕ್ರಮ ಚಟುವಟಿಕೆ ಆರೋಪ, ಹಾಸನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರತಿಭಟನೆ, ಸ್ಥಳಕ್ಕೆ ಉಪವಿಭಾಗಾಧಿಕಾರಿ ಜಗದೀಶ್ ಗಂಗಣ್ಣನವರ್ ಭೇಟಿ. ದೇವೇಗೌಡರ ಹಿಂದಿನ ನಿಜವಾದ ಶಕ್ತಿ ಚೆನ್ನಮ್ಮ, ಹಾಸನದಲ್ಲಿ ಚೆನ್ನಮ್ಮ ದೇವೇಗೌಡರಿಗೆ ನುಡಿ ನಮನ, ಗಣ್ಯರಿಂದ ಸ್ಮರಣೆ ಹಾಗೂ ಭಾವುಕ ನುಡಿಗಳು. ದೇವಸ್ಥಾನಗಳು ಹಣ ಮಾಡುವ ಕೇಂದ್ರಗಳಾಗಬಾರದು, ದೈವ ನಿಷ್ಠೆಗೆ ಧಕ್ಕೆ ತರಬೇಡಿ, ಐತಿಹಾಸಿಕ ಮೆಳೆಯಮ್ಮ ದೇವಸ್ಥಾನದ ಆಡಳಿತ ಮಂಡಳಿಗೆ ಭಕ್ತರ ಮನವಿ. ಆಲೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಖಾಸಗಿ ಟೆಂಪೋ, ಕಾರು ಹಾಗೂ ಬೈಕ್ಗಳನ್ನು ಅಡ್ಡಾದಿಡ್ಡಿ ಮತ್ತು ಅವೈಜ್ಞಾನಿಕವಾಗಿ ಪಾರ್ಕಿಂಗ್ ಮಾಡುತ್ತಿರುವುದರಿಂದ ದಿನನಿತ್ಯ ಸಾರ್ವಜನಿಕರು ಹಾಗೂ ಪಾದಚಾರಿಗಳು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾತನಾಡಿರುವ ಸಾರ್ವಜನಿಕರು, ಪಟ್ಟಣದಲ್ಲಿ ವಾಹನಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತಿದ್ದರೂ ಸ್ಥಳೀಯ ಆಡಳಿತ ವಾಹನಗಳ ನಿಲುಗಡೆಗೆ ಪ್ರತ್ಯೇಕ ಜಾಗ ಮೀಸಲಿಡದಿರುವುದೇ ಈ ಎಲ್ಲಾ ಸಮಸ್ಯೆಗಳಿಗೆ ಪ್ರಮುಖ ಕಾರಣವಾಗಿದೆ. ವಾಣಿಜ್ಯ ಮಳಿಗೆಗಳ ಮಾಲೀಕರು ಫುಟ್ಪಾತ್ಗಳನ್ನು ಒತ್ತುವರಿ ಮಾಡಿಕೊಂಡಿರುವುದರಿಂದ ಉಳಿದ ಜಾಗವನ್ನು ವಾಹನ ಸವಾರರು ಅತಿಕ್ರಮಿಸಿಕೊಂಡಿದ್ದಾರೆ. ಇದರ ಪರಿಣಾಮ ಪಾದಚಾರಿಗಳು ಜೀವ ಪಣಕ್ಕಿಟ್ಟು ರಸ್ತೆಯ ಮಧ್ಯೆ ನಡೆಯಬೇಕಾದ ದುಸ್ಥಿತಿ ಎದುರಾಗಿದೆ. ತಾಲೂಕು ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ತುರ್ತಾಗಿ ಬರುವ ಆಂಬ್ಯುಲೆನ್ಸ್ ವಾಹನಗಳ ನಿಲುಗಡೆಗೂ ಜಾಗವಿಲ್ಲದಂತಾಗಿದೆ. ಬಸ್ ನಿಲ್ದಾಣದ ಆವರಣದಲ್ಲೇ ವಾಹನಗಳನ್ನು ನಿಲ್ಲಿಸುತ್ತಿರುವುದರಿಂದ ಬಸ್ಗಳ ಸುಗಮ ಸಂಚಾರಕ್ಕೂ ಭಾರೀ ತೊಂದರೆಯಾಗುತ್ತಿದೆ. ಪಟ್ಟಣ ಪಂಚಾಯಿತಿ ಮತ್ತು ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ಸಮಸ್ಯೆಯು ದಿನದಿಂದ ದಿನಕ್ಕೆ ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತಿದ್ದು, ಕಿರಿದಾದ ರಸ್ತೆಗಳಲ್ಲಿ ದೊಡ್ಡ ವಾಹನಗಳು ಬಂದರೆ ಇಡೀ ರಸ್ತೆಯೇ ಬ್ಲಾಕ್ ಆಗುತ್ತಿದೆ. ಪಟ್ಟಣ ಪಂಚಾಯಿತಿ ವತಿಯಿಂದ ಕೂಡಲೇ ವಾಹನಗಳ ನಿಲುಗಡೆಗೆ ಸೂಕ್ತ ಜಾಗವನ್ನು ಗುರುತಿಸಿ ನಿಗದಿಪಡಿಸಬೇಕು. ಸಂಚಾರ ನಿಯಂತ್ರಿಸಲು ಪ್ರಮುಖ ವೃತ್ತಗಳಲ್ಲಿ ಕಾಯಮಾಗಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಬೇಕು. ಅಡ್ಡಾದಿಡ್ಡಿ ವಾಹನ ನಿಲ್ಲಿಸುವವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು. ರಸ್ತೆಯ ಎರಡೂ ಬದಿ ವಾಹನ ನಿಲ್ಲಿಸುವುದನ್ನು ನಿಷೇಧಿಸಿ ದಿನ ಬಿಟ್ಟು ದಿನ ಪಾರ್ಕಿಂಗ್ ವ್ಯವಸ್ಥೆಯನ್ನು ಜಾರಿಗೆ ತರಬೇಕೆಂದು ಆಗ್ರಹಿಸಿದ್ದಾರೆ. ಸಿಟಿ ಒಳಗೆ ಟ್ರಾಫಿಕ್ ಒಂದು ದೊಡ್ಡ ಸಮಸ್ಯೆ ಇದೆ. ಕಾರಣ ಏನಪ್ಪಾ ಅಂದರೆ ಮುನ್ಸಿಪಾಲಿಟಿ ಅಂದರೆ ಪುರಸಭೆ ವತಿಯಿಂದ ಹಾಗೂ ಪಟ್ಟಣ ಪಂಚಾಯತಿ ವತಿಯಿಂದ ಯಾವುದೇ ಪಾರ್ಕಿಂಗ್ ವ್ಯವಸ್ಥೆ ಇರೋದಿಲ್ಲ. ಪಾರ್ಕಿಂಗಿಗೆ ಸಪ್ರೇಟ್ ಜಾಗವನ್ನು ಕೂಡ ನಿಗದಿ ಇದುವರೆಗೂ ಮಾಡಿಲ್ಲ. ಮತ್ತು ಪಾದಚಾರಿಗಳು ತಿರುಗಾಡೋದು ಕೂಡ ಅದೇ ರಸ್ತೆಯ ಮೇಲೆ ಓಡಾಡ್ತಕ್ಕಂಥದ್ದು, ಮತ್ತು ಟೂ ವೀಲರ್ಸು, ಫೋರ್ ವೀಲರ್ಸ್ ಎಲ್ಲನೂ ಕೂಡ ರಸ್ತೆಯಲ್ಲೇ ಪಾರ್ಕಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ತಿದೆ. ಇದು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದೆ. ಕೆಲವಾರು ಸಮಯ ಆಕ್ಸಿಡೆಂಟ್ಗಳಾಗಿರ್ತಕ್ಕಂಥ ಉದಾಹರಣೆಗಳು ಕೂಡ ಇಲ್ಲಿ ನಡೆದಿದೆ. ಆದರೂ ಕೂಡ ಇನ್ನೂ ಯಥೇಚ್ಛಗೊಳ್ಳೋದ್ರಲ್ಲಿ ವಿಫಲವಾಗಿದ್ದಾರೆ ನಮ್ಮ ಆಲೂರು ಪಟ್ಟಣ ಪಂಚಾಯಿತಿಯವರು. ಈ ಮೂಲಕ ನಾವು ಏನನ್ನು ಸಾರ್ವಜನಿಕವಾಗಿ ಪ್ರಶ್ನೆ ಮಾಡ್ತಿದ್ದೀವಿ ಅಂದರೆ, ಈ ನಮ್ಮ ಪೊಲೀಸ್ ಇಲಾಖೆಯಿಂದ ನಗರದ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭದ್ರತಾ ಕೊರತೆ, ಸ್ವಚ್ಛತೆಯ ಸಮಸ್ಯೆ ಮತ್ತು ರಾತ್ರಿ ವೇಳೆ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ಆರೋಪಿಸಿ ಹಾಸನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೆಸುತ್ತಿರುವ ಪ್ರತಿಭಟನೆಯ ಹಿನ್ನೆಲೆ ಇಂದು ಸ್ಥಳಕ್ಕೆ ಉಪವಿಭಾಗಾಧಿಕಾರಿ ಜಗದೀಶ್ ಗಂಗಣ್ಣನವರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಶಾಲಾ ಕಾಲೇಜುಗಳ ಆವರಣದಲ್ಲಿ ಸುರಕ್ಷತೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂತೆ ಆಗ್ರಹಿಸಿ ಸಾರ್ವಜನಿಕರು ಪ್ರತಿಭಟನೆ ನಡೆಸಲು ಮುಂದಾದ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಪ್ರಸ್ತಾವನೆ ಸಿದ್ಧಪಡಿಸಲಾಗಿದೆ. ಪ್ರಮುಖ ಬೇಡಿಕೆಗಳಾದ ಶಾಲಾ ಗೇಟ್ಗಳ ಅಳವಡಿಕೆ, ಸಿಸಿಟಿವಿ ಕ್ಯಾಮೆರಾ ವ್ಯವಸ್ಥೆ, ಬೀದಿ ದೀಪಗಳು ಮತ್ತು ಭದ್ರತಾ ಸಿಬ್ಬಂದಿಯ ಕೊರತೆಯನ್ನು ನೀಗಿಸಲು ಕ್ರಮ ಕೈಗೊಳ್ಳಲಾಗಿದೆ. ಇಲಾಖೆಯಲ್ಲಿ ಅನುದಾನದ ಕೊರತೆ ಇರುವುದರಿಂದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಆಯುಕ್ತರಿಗೆ ಪ್ರಸ್ತಾವನೆ ಸಲ್ಲಿಸಿ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಇದನ್ನು ಫಾಲೋ ಅಪ್ ಮಾಡಿ ಶೀಘ್ರವೇ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು ಎಂದಿದ್ದಾರೆ. ಚುನಾವಣೆಗಳನ್ನು ಸಂಬಂಧಪಟ್ಟ ಆಯುಕ್ತಾಲಯಕ್ಕೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಇವತ್ತೇ ರೆಡಿ ಮಾಡಿ ಕಾಪಿ ಟು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಕ್ತಾರೆ. ನಾವು ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಇದನ್ನು ಫಾಲೋ ಅಪ್ ಮಾಡ್ತೀವಿ. ಅವ್ರದ್ದು ಡಿಮ್ಯಾಂಡ್ ಈಗಾಗಲೇ ತಾವು ಬರೋಕ್ಕಿಂತ ಮುಂಚೆ ಹೇಳಿದೆ. ಒಂದು ಈ 4 ಗೇಟ್ಗಳೇನಿದ್ದಾವೆ ಅಲ್ಲಿ ಪೋಲ್ಸ್ ಇದ್ದಾವೆ. ಮಕ್ಕಳು ಪೋಲ್ ಒಳಗಡೆ ಬರ್ತಾರಲ್ಲ, ಆ ಪೋಲ್ಸನ್ನು ತೆಗೆದು ಅಲ್ಲಿ ಗೇಟನ್ನು ಹಾಕಿಬಿಡಿ. ಗೇಟ್ ಅಳವಡಿಸಿದರೆ ಹೊರಗಡೆ ಜನ ಒಳಗಡೆ ಯಾರೂ ಬರೋಂಗಿಲ್ಲ, ಒಂದು ಸುರಕ್ಷತೆ ಇರುತ್ತೆ. ಒಂದನೇ ಡಿಮ್ಯಾಂಡು. ಎರಡನೇ ಡಿಮ್ಯಾಂಡು, ಗೇಟ್ ಎಂಟ್ರೆನ್ಸ್ ಏನಿದೆ ಆ ಎಂಟ್ರೆನ್ಸಿಗೆ ಕಾಣುವಂಗೆ ಯಾರು ಒಳಗಡೆ ಬರ್ತಾರೆ ಯಾರು ಹೊರಗಡೆ ಹೋಗ್ತಾರೆ ಗೊತ್ತಾಗಬೇಕು. CCTV ಪಾಯಿಂಟ್ ಎಲ್ಲ ಉಳಿದ ಕಡೆ CCTV ಇದೆ, ಹೊರಗಡೆ CCTV ಇಲ್ಲ. ಆ CCTVಗಳನ್ನು ಅಳವಡಿಸಿ ಅಂತ ಹೇಳಿದ್ದಾರೆ. CCTVನ ಇವರು ಕೂಡಲೇ
ಒಂದು 3 ಕ್ಯಾಮ್ರಾ ಬೇಕಾಗ್ತವೆ. 3 ಕ್ಯಾಮ್ರಾಗಳನ್ನು ಅಳವಡಿಸ್ತೀವಿ ಅಂತ ಡಿ ಡಿ ಪಿ ಅವರು ಭರವಸೆ ಕೊಟ್ಟಿದ್ದಾರೆ. ಇನ್ನು ಮೂರನೇದು ಏನು, ಈ ಕಾಲೇಜು ಮತ್ತು ಶಾಲಾ ಕಾಲೇಜು ಆವರಣದಲ್ಲಿ ಬೀದಿ ದೀಪಗಳು ವರ್ಕ್ ಆಗ್ತಾಯಿಲ್ಲ, ಲೈಟ್ಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದು ಲೈನ್ ಎಸ್ಟಿಮೇಟನ್ನು ರೆಡಿ ಮಾಡಿಸಿ ಕೊಡಿ. ನಾವು ಕಾಪಿ ಟು ಸಿ ಒ ಸರ್ ಮುಖಾಂತರ, ಜಿಲ್ಲಾ ಪಂಚಾಯತ್ ಸಿ ಒ ಸರ್ ಮುಖಾಂತರ ನಿಮ್ಮ ಆಯುಕ್ತಾಲಯಗೆ ಒಂದು ಪ್ರಸ್ತಾವನೆ ಸಲ್ಲಿಸಿ, ಗೇಟಿಗೆ ಎಷ್ಟಾಗತ್ತೆ ಬೀದಿ ದೀಪ. ಟ್ರಸ್ಟ್ನ ಅಧ್ಯಕ್ಷ ಹರೀಶ್ ಗೌಡ ಮಾತನಾಡಿ, ಅಧಿಕಾರಿಗಳ ಹತ್ತಿರ ನ್ಯೂನತೆಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಡಿಡಿಪಿಐ ಅವರು ನಮ್ಮಲ್ಲಿ ಫಂಡ್ ಇಲ್ಲ, ಫಂಡ್ ಬಂದ ತಕ್ಷಣವೇ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಡುವುದಾಗಿ ಹೇಳುತ್ತಿದ್ದಾರೆ. ಆದರೆ ಈ ಫಂಡ್ ಇವತ್ತು ಬರುತ್ತೋ, ಈ ವಾರದಲ್ಲಿ ಬರುತ್ತೋ ಅಥವಾ ಈ ವರ್ಷದಲ್ಲಿ ಬರುತ್ತೋ ಎಂಬ ಖಚಿತತೆ ಯಾರಿಗೂ ಇಲ್ಲ. ಹಾಗಾಗಿ ನಮಗೆ ಸರಿಯಾದ ಮಾಹಿತಿ ನೀಡಿ ಈ ನಿರ್ದಿಷ್ಟ ಸಮಯದೊಳಗೆ ಕಾಮಗಾರಿಯನ್ನು ಸಂಪೂರ್ಣಗೊಳಿಸಿಕೊಡುತ್ತೇವೆ ಎಂದು ಡಿಡಿಪಿಐ ಹಾಗೂ ಜಿಲ್ಲಾಡಳಿತದ ವತಿಯಿಂದ ನಮಗೆ ಲಿಖಿತ ರೂಪದ ಪತ್ರವನ್ನು ನೀಡಬೇಕು. ಆ ಪತ್ರ ಬರುವವರೆಗೂ ನಾವು ಇಲ್ಲಿಂದ ಕದಲುವುದಿಲ್ಲ. ಒಂದು ಸರ್ಕಾರಿ ಶಾಲೆಗೆ 2 ಲಕ್ಷ ರು ಫಂಡ್ ಇಲ್ಲ ಎಂದ್ರೆ ಏನರ್ಥ? ಸಾವಿರಾರು ಹೆಣ್ಣು ಮಕ್ಕಳು ಓದುವ ಈ ದೊಡ್ಡ ಸಂಸ್ಥೆಗೆ ಒಬ್ಬ ಹೊರಗುತ್ತಿಗೆ ಸಿಬ್ಬಂದಿಯನ್ನು ನೇಮಿಸಲು ಹಣವಿಲ್ಲ ಅಂದ್ರೆ ನಮ್ಮ ಸರ್ಕಾರದ ಸ್ಥಿತಿ ಹೇಗಿದೆ ಎಂದು ನಾವೆಲ್ಲರೂ ಯೋಚಿಸಬೇಕು. ಸರ್ಕಾರಿ ಶಾಲೆಗಳಲ್ಲಿ ಇಂತಹ ವ್ಯವಸ್ಥೆ ಇದ್ರೆ ಪೋಷಕರು ತಮ್ಮ ಮಕ್ಕಳನ್ನು ಹೇಗೆ ಕಳುಹಿಸುತ್ತಾರೆ? ಸರ್ಕಾರಕ್ಕೆ ಮತ್ತು ನಾಯಕರಿಗೆ ಇದು ನಾಚಿಕೆಗೇಡಿನ ಸಂಗತಿ. ನಮ್ಮ ಶಾಸಕರಾದ ಸ್ವರೂಪ್ ಅವರ ಗಮನಕ್ಕೂ ಇದು ಬಂದಿರುತ್ತದೆ. ಯಾವುದಾದರೂ ಕೆಟ್ಟ ಘಟನೆ ನಡೆದ ನಂತರ ಎಚ್ಚೆತ್ತುಕೊಳ್ಳುವುದಕ್ಕಿಂತ ಮುಂಜಾಗ್ರತೆಯಾಗಿ ಇಂದು ನಾವು ಬಂದಿದ್ದೇವೆ. ಹೆಣ್ಣು ಮಕ್ಕಳು ಓದುವ ಈ ಶಾಲೆಗೆ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 8 ಗಂಟೆಯವರೆಗೆ ಭದ್ರತಾ ಸಿಬ್ಬಂದಿ ಅತಿ ಮುಖ್ಯವಾಗಿದೆ. ಈ ಕುರಿತು ಅಧಿಕಾರಿಗಳು ನಮಗೆ ನಾಳೆಯೋ ಅಥವಾ ನಿರ್ದಿಷ್ಟ ದಿನಾಂಕದ ಗಡುವನ್ನು ನೀಡಿ ಲಿಖಿತ ರೂಪದಲ್ಲಿ ಪತ್ರ ಬರೆದುಕೊಡುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದು ತಿಳಿಸಿದ್ದಾರೆ. ಅವರು ಈಗೇನು ನ್ಯೂನತೆಗಳಿದ್ದಾವೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ DDP ಅವ್ರ ಹತ್ರ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನಮ್ಮಲ್ಲಿ ಫಂಡ್ ಇಲ್ಲ, ಫಂಡ್ ಬಂದ ನಂತರದಲ್ಲಿ ಇಮಿಡಿಯೇಟ್ ನಾವು ಮಾಡಿಸ್ತೀವಿ ಅಂತ ಹೇಳ್ತಾರೆ. ಈ ಫಂಡ್ ಇವತ್ತು ಬರುತ್ತೋ, ಈ ವಾರದಲ್ಲಿ ಬರುತ್ತೋ, ಈ ವರ್ಷದಲ್ಲಿ ಬರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ನಮಗೆ ಸರಿಯಾದ ರೀತಿ ಮಾಹಿತಿ ಕೊಡಬೇಕು. ಈ ಸಮಯದೊಳಗಡೆ ಇದನ್ನು ಸಂಪೂರ್ಣಗೊಳಿಸ್ತೀವಿ ಅಂತೇಳಿ ನಮಗೆ ಒಂದು ಲೆಟ್ರೇಟನ್ನ ಮಾಡಿಕೊಡ್ಬೇಕು. ಆ ಲೆಟ್ರೇಟಲ್ಲಿ ಅವರ ಏನು DDP ಆಗಿರ್ಬೋದು, DDP ಆಗಿರ್ಬೋದು, ಎಲ್ಲರೂ ಕೂಡ ಸೇರಿ ಈಗೇನು ಜಿಲ್ಲಾಡಳಿತ ಇದೆ ಅವರು ಒಂದು ಲೆಟ್ರೇಟ್ ಮಾಡಿ ಸಂಪೂರ್ಣವಾಗಿ ನಮಗೆ ಆ ಜವಾಬ್ದಾರಿನ ಅವ್ರು ತಗೊಂಡು ಈ ದಿನಾಂಕದೊಳಗಡೆ ನಮಗೆ ಮಾಡಿಕೊಡ್ತೀವಿ ಅಂತೇಳಿ ನಮಗೆ ಮನವಿ, ಅವ್ರು ಏನು ನಮಗೆ ಒಂದು ಲೆಟ್ರೇಟ್ ಕೊಡೋರ್ಗೂ ನಾವಿಲ್ಲಿಂದ ಹೋಗಲ್ಲ. ನಮಗೆ ಅವರು ಸಂಪೂರ್ಣ ಈಗ ಅವ್ರ ಹತ್ರ ಏನು ಫಂಡ್ ಇಲ್ಲ ಅಂತ ಅವ್ರು ಏನು ಹೇಳ್ತಿದ್ದಾರೆ. ಸರ್ಕಾರದಲ್ಲಿ ಈ ವೇಳೆ ಟ್ರಸ್ಟ್ನ ಸದಸ್ಯರು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಗರದ ಹಾಸನಾಂಬ ಕ್ಷೇತ್ರದಲ್ಲಿ ಜಿಲ್ಲಾ ನಾಗರಿಕ ವೇದಿಕೆಯ ವತಿಯಿಂದ ಮಾಜಿ ಪ್ರಧಾನಿ HD ದೇವೇಗೌಡರ ಧರ್ಮಪತ್ನಿ ದಿವಂಗತ ಚೆನ್ನಮ್ಮ ದೇವೇಗೌಡ ಅವರಿಗೆ ಶ್ರದ್ಧಾಂಜಲಿ ಹಾಗೂ ನುಡಿನಮನ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಈ ವೇಳೆ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಮಾತನಾಡಿ, ಚೆನ್ನಮ್ಮನವರು ನಮ್ಮ ಕುಟುಂಬದ ಪಾಲಿಗೆ ದೇವತೆಯೇ ಆಗಿದ್ರು. ನಮ್ಮ ತಂದೆ ದಿವಂಗತ HS ಪ್ರಕಾಶ್ ಅವರು 4 ಬಾರಿ ಶಾಸಕರಾಗಲು ಹಾಗೂ ರಾಜಕಾರಣಕ್ಕೆ ಪದಾರ್ಪಣೆ ಮಾಡಲು ದೇವೇಗೌಡರು ಎಷ್ಟು ಕಾರಣವೋ ಅದಕ್ಕೂ ಹೆಚ್ಚಿನ ಮಾರ್ಗದರ್ಶನವನ್ನು ಚೆನ್ನಮ್ಮನವರು ನೀಡಿದ್ರು. ನಮ್ಮ ಕುಟುಂಬದ ಮೇಲೆ ಅವರಿಗೆ ಅಪಾರ ಪ್ರೀತಿ ಇತ್ತು. ನಮ್ಮ ತಂದೆ HS ಪ್ರಕಾಶ್ ಅವರು ದೇವೇಗೌಡರ ಮನೆಗೆ ಹೋದಾಗಲೆಲ್ಲ ಚೆನ್ನಮ್ಮನವರು ಊಟ ಮಾಡಿಸಿಯೇ ಕಳಿಸುತ್ತಿದ್ರು. ಅವರ ನಡುವೆ ಅಂತಹ ಅವಿನಾಭಾವ ಸಂಬಂಧವಿತ್ತು. ನಮ್ಮ ತಂದೆ ಶಸ್ತ್ರಚಿಕಿತ್ಸೆಗೆ ಒಳಗಾದಾಗ ದೇವೇಗೌಡರು ಮತ್ತು ಚೆನ್ನಮ್ಮನವರು ಇಬ್ಬರು ಆಸ್ಪತ್ರೆಗೆ ಬಂದು ವೈದ್ಯರೊಂದಿಗೆ ಮಾತನಾಡಿ ನಮ್ಮ ತಾಯಿಗೆ ಧೈರ್ಯ ತುಂಬಿದ್ರು. ನಾನು ಚುನಾವಣೆಯಲ್ಲಿ ಗೆದ್ದ ನಂತರವೂ ಅವರ ಆಶೀರ್ವಾದ ಪಡೆಯಲು ಹೋಗಿದ್ದೆ. ಆ ಸಂದರ್ಭದಲ್ಲಿ ದೇವೇಗೌಡರು ತಮ್ಮ ಕೊಠಡಿಯಲ್ಲಿ ಊಟ ಮಾಡುವಾಗ ನನ್ನನ್ನು ಜೊತೆಯಲ್ಲಿ ಕೂರಿಸಿಕೊಂಡು ಊಟ ಮಾಡಿಸುವ ಸೌಭಾಗ್ಯ ಕಲ್ಪಿಸಿದ್ದರು. ಅವರ 72 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನ ನಮಗೆಲ್ಲರಿಗೂ ಮಾದರಿಯಾಗಿದೆ. ಇಂತಹ ಮಹಾನ್ ಚೇತನದ ಆತ್ಮಕ್ಕೆ ಭಗವಂತ ಶಾಂತಿ ನೀಡಲಿ ಹಾಗೂ ದೇವೇಗೌಡರಿಗೆ ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ಕರುಣಿಸಲಿ ಎಂದರಲ್ಲದೆ, ಗುರುವಾರದಂದು ಹರದನಹಳ್ಳಿಯಲ್ಲಿ ಅವರ ಪುಣ್ಯತಿಥಿ ಕಾರ್ಯಕ್ರಮವಿರುವುದರಿಂದ ವೈಯಕ್ತಿಕವಾಗಿ ಆಹ್ವಾನ ಪತ್ರಿಕೆ ನೀಡಲು ಸಾಧ್ಯವಾಗದಿದ್ದರೂ ಎಲ್ಲರೂ ತಪ್ಪದೇ ಆಗಮಿಸಬೇಕೆಂದು ಅವರ ಕುಟುಂಬದ ಪರವಾಗಿ ಆಹ್ವಾನ ನೀಡಿದ್ದಾರೆ. ಹಿರಿಯರು ಎಲ್ಲ ಏನು ಕಾರ್ಯಕ್ರಮಕ್ಕೆ ಒಂದು ಶೀರ್ಷಿಕೆಯನ್ನು ಕೊಟ್ಟಿರುವಂಥದ್ದು, ಅವರು ದೊಡ್ಡ ಮನೆ ದೇವರು ನಮ್ಮ ಕುಟುಂಬಕ್ಕೂ ಕೂಡ, ನಮ್ಮ ಪಾಲಿಗೆ, ನಮ್ಮ ಕುಟುಂಬದ ಪಾಲಿಗೆ ಕೂಡ ದೇವತೆಯವರು. ನಮ್ಮ ತಂದೆ ದಿವಂಗತ HS ಪ್ರಕಾಶ್ ಅವರು ಕೂಡ 4 ಬಾರಿ ಶಾಸಕರಾಗಿ ಮತ್ತು ಅವ್ರೇನು ರಾಜಕಾರಣನ ಪದಾರ್ಪಣೆ ಮಾಡಲಿಕ್ಕೆ ದೇವೇಗೌಡರು ಎಷ್ಟು ಕಾರಣಕರ್ತೋ ಅದಕ್ಕೂ ಹೆಚ್ಚಿನ ಭಾಗ ಚೆನ್ನಮ್ಮನವರು ಕೂಡ ನಮ್ಮ ಪಾಲಿಗೆ, ನಮ್ಮ ಕುಟುಂಬದ ಪಾಲಿಗೆ ಅವರು ಕೂಡ ಮಾರ್ಗದರ್ಶಕರಾಗಿ ನಮ್ಮ ಒಂದು ಕುಟುಂಬಕ್ಕೂ ಕೂಡ ಭಾಳ ಪ್ರೀತಿಯನ್ನು ತೋರಿಸಿದಂಥವ್ರು ಚೆನ್ನಮ್ಮನವರು.
ನಮ್ಮ ತಂದೆ ದಿವಂಗತ ಎಚ್.ಎಸ್. ಪ್ರಕಾಶ್ ಅವರು ಕೂಡ ದೇವೇಗೌಡರು ಅವರ ಮನೆಗೆ ಯಾವಾಗಲೂ ಕೂಡ ಹೋದಂಥ ಸಂದರ್ಭದಲ್ಲಿ ಚೆನ್ನಣ್ಣವರು ಮೊದಲನೇ ಮಾತಾಡ್ತಿದ್ದು ಪ್ರಕಾಶ್ ಬಾಪ. ಒಕ್ಕಲಿಗ ಸಂಘದ ಜಿಲ್ಲಾಧ್ಯಕ್ಷರಾದ ಮುದೇಗೌಡ ಅವರು ಮಾತನಾಡಿ, ನಾವು ಹೋದಾಗಲೆಲ್ಲ ಚೆನ್ನಮ್ಮನವರು ನಮಗೆ ತಿಂಡಿ ಕಾಫಿ ನೀಡದೆ ಕಳುಹಿಸುತ್ತಿರಲಿಲ್ಲ. ನಾವು ಯಾವ ಕೆಲಸಕ್ಕಾಗಿ ಹೋಗಿದ್ದೇವೆ ಎಂಬುದನ್ನು ತಿಳಿದುಕೊಂಡು ನಿನಗೆ ಒಳ್ಳೆಯದಾಗುತ್ತದೆ, ದೇವರು ಒಳ್ಳೆಯದು ಮಾಡುತ್ತಾನೆಂದು ಹರಸುತ್ತಿದ್ರು. ಇಂದು ನಾವು ಸಮಾಜಕ್ಕಾಗಿ ಏನಾದರೂ ಒಳ್ಳೆಯ ಕೆಲಸ ಮಾಡಲು ಚೆನ್ನಮ್ಮನವರು ಮತ್ತು ದೇವರು ತೋರಿದ ದಾರಿಯೇ ಕಾರಣ. ಅವರು ಸಮಾಜಕ್ಕಾಗಿ ಅಷ್ಟೆಲ್ಲ ಸೇವೆ ಮಾಡುತ್ತಿದ್ದಾಗ ನಾವು ಕೂಡ ಅವರೊಂದಿಗೆ ಕೈಜೋಡಿಸಬೇಕೆಂದು ಅವರು ಬಹಳಷ್ಟು ಬಾರಿ ಹೇಳುತ್ತಿದ್ರು. ಇದನ್ನು ನಾನು ನನ್ನ ಜೀವನದಲ್ಲಿ ಎಂದಿಗೂ ಮರೆಯುವುದಿಲ್ಲ. ಅವರ ಆತ್ಮಕ್ಕೆ ದೇವರು ಶಾಂತಿ ನೀಡಲಿ ಎಂದಿದ್ದಾರೆ. ನಾನು ಯಾವ ಕೆಲಸಕ್ಕಾಗಿ ಹೋಗಿದ್ದೆ ಅನ್ನೋದನ್ನ ಹಚ್ಚಿಕೊಂಡು ಅವರು ನಿಮ್ಗೆ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳಿದ್ರು. ಇವತ್ತಿನ ದಿವಸ ಏನಾದರೂ ನಾನು ಸಮಾಜಕ್ಕೆ ಹಾಸ್ಯಗಳನ್ನು ಮಾಡಿದರೆ ದೇವರನ್ನವರು ಕೂಡ ಚೆನ್ನಮ್ಮನವರು ಕೂಡ ಕಾರಣ. ದೇವೇಗೌಡರು ಹೇಳ್ತಾ ಇರುವಾಗ, ಅವ್ರು ಅಷ್ಟೆಲ್ಲ ಮಾಡ್ತಾ ಇರುವಾಗ ನಾವು ಕೂಡ ಅವ್ರ ಕೈ ಜೋಡಿಸ್ಬೇಕು ಅಂತ ಭಾಳ ಹೇಳ್ತಾ ಇದ್ರು. ಇದನ್ನು ನಾನು ಜೀವನದಲ್ಲಿ ಮರಿ ಹಾಗಿಲ್ಲ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇನೆ. ದೇವರು ಒಳ್ಳೆಯದು ಮಾಡಿ. ಶಾಸಕ ಎ ಮಂಜು ಅವರು ಮಾತನಾಡಿ, 1989ರ ಚುನಾವಣೆಯಲ್ಲಿ ನಾವು ಸೋತಾಗಲೂ ಗೌಡರು ನನ್ನನ್ನು ಜಗುಲಿ ಮೇಲೆ ಕೂರಿಸಿ ಮಾತನಾಡಿಸಿದ್ರು. ನನ್ನ ಮಗನ ಮದುವೆಗೆ ಬಂದು ಆಶೀರ್ವಾದ ಮಾಡಿದ್ರು. ಯಾವಾಗ ಮನೆಗೆ ಹೋದ್ರೂ ಮೊದಲು ಊಟ ಮಾಡಿ ಎಂದು ತಾಯಿ ಅತ್ತೆಯಂತೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ರು. ಅಂತಹ ದೈವ ಭಕ್ತಿ ಬೇರೆಯವರಲ್ಲಿ ಇರಲಿಲ್ಲ. ಅವರಿಂದಲೇ ಗೌಡರು ಈ ಹಂತಕ್ಕೆ ಬೆಳೆಯಲು ಸಾಧ್ಯವಾಯಿತು. ಇಡೀ ಕುಟುಂಬದ ಶ್ರೇಯಸ್ಸಿಗೆ ಅವರ ಆಶೀರ್ವಾದವೇ ಕಾರಣ. ರಾಜಕಾರಣಿಗಳಿಗೆ ಅವರ ಕುಟುಂಬವೇ ಒಂದು ಸಂಸ್ಥೆ ಇದ್ದ ಹಾಗೆ. ನಮ್ಮಂತವರಿಗೆ ಆಶ್ರಯ ನೀಡಿದ ದೇವೇಗೌಡರ ಹಿಂದಿನ ಶಕ್ತಿ ಚೆನ್ನಮ್ಮ ಅವರೇ ಆಗಿದ್ದು, ಅವರ 72 ವರ್ಷಗಳ ದಾಂಪತ್ಯ ಜೀವನ ಎಲ್ಲರಿಗೂ ಮಾದರಿಯಾಗಿದೆ ಎಂದು ಅವರೊಟ್ಟಿಗೆ ಕಳೆದ ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ. ಮೊದಲು ನೋಡಿದಂಥ ದಿನಗಳು ನನಗೆ ಇವತ್ತು ಕಣ್ಣಲ್ಲಿ ನೆನಪಾಗ್ತದೆ. ಅದಾದಮೇಲೆ ನಾನು ಅವ್ರನ್ನ ಮತ್ತೆ ಭೇಟಿಯಾಗಿದ್ದು ಯಾವಾಗ ಅಂದರೆ, ನನ್ನ ಮಗನ ನನ್ನ ಮದುವೆಯ ಒಂದು ಬೀಗರೂಟದಲ್ಲಿ ಗಂಡ ಹೆಂಡತಿ ಇಬ್ಬರು ಬಂದು ಒಕ್ಕಲಿಗರ ಸಂಘದ ಪಕ್ಕದಲ್ಲಿರ್ತಕ್ಕಂಥ ಕುರುವಿನ ಶೆಟ್ಟಿ ಸಾಕಮ್ಮನವರ ಭವನದಲ್ಲಿ ಬಂದು ಆಶೀರ್ವಾದ ಮಾಡ್ತೀವಿ ಬಂದು, ಅದು ನೆನಪು. ಅದಾದಮೇಲೆ ನನ್ನ ಮಗನ ಮದುವೆಗೆ ಕರೆಯಕ್ಕೆ ಹೋಗಿದ್ದೆ. ನನ್ನ ಮಗನ ಮದುವೆಗೆ ಕರೆಯಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಮನೆಯಿಂದ ಇನ್ವಿಟೇಷನ್ ಕೊಡೋಕೆ ಅತಿಥಿ ದೇವೋ ಭವ ಅಂತಕ್ಕಂಥದ್ದು ಅವರಲ್ಲಿತ್ತು. ಗುರುಗಳಿಗೆ, ಸ್ವಾಮಿಗಳಿಗೆ, ಸನ್ಯಾಸಿಗಳಿಗೆ, ಸಾಧು ಸಂತರಿಗೆ ಎಷ್ಟೊಂದು ಗೌರವವನ್ನು ಕೊಡ್ತಕ್ಕಂಥದ್ದು ಅವರಲ್ಲಿ ಅಳವಡಿಸ್ಕೊಂಡಿದ್ರು ಅಂತಂದರೆ, ಆ ಪೂಜೆ ಮಾಡ್ತಕ್ಕಂಥದ್ದನ್ನು ಇಟ್ಬಿಟ್ಟು ಒಳಗಡೆ ನಮ್ಮನ್ನು ಕರ್ಕೊಂಡೋಗಿ ಕೂರಿಸಿ ದೇವೇಗೌಡರ ಜೊತೆ ಮಾತನಾಡಿಸ್ತಕ್ಕಂಥದ್ದು. ಒಬ್ಬ ಧರ್ಮಪತ್ನಿ ಆಗಿರ್ತಕ್ಕಂಥವರು ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಎಷ್ಟೊಂದು ಅಳವಡಿಸ್ಕೊಂಡಿದ್ರು ಅಂತಂದರೆ, ನಿಜಕ್ಕೂ ಕೂಡ ಭಾರತದ ಹೆಮ್ಮೆ ನಮಗೆ. ಯಾಕೆ ಅಂತಂದರೆ, ಅವರು ನಡೆದುಕೊಂಡಂಥ ರೀತಿ ಏನಿತ್ತಲ್ಲ, ಚೆನ್ನಮ್ಮನವರು ದೇವೇಗೌಡರು, ನಾನು ಒಂದು ವಿಡಿಯೋದಲ್ಲಿ ಇದೆಲ್ಲ ನೋಡ್ತಾ ಇದ್ದೆ, ನೋಡ್ರಿ ನೀವು, ಅವರು ದೇವೇಗೌಡರಿಗೆ ಕಾಲು ಮುಗಿತಾ ಇದ್ರು. ಕಾರ್ಯಕ್ರಮದಲ್ಲಿ ಮೌನಾಚರಣೆ ಮಾಡುವ ಮೂಲಕ ಚೆನ್ನಮ್ಮ ಅವರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಈ ವೇಳೆ ಜಾವಿನಹಳ್ಳಿ ಮಠದ ಸಂಗಮೇಶ್ವರ ಸ್ವಾಮೀಜಿ, ತಣ್ಣೀರುಹಳ್ಳ ಮಠದ ವಿಜಯಕುಮಾರ್ ಸ್ವಾಮೀಜಿ, ರಘುಗೌಡ, ಬಿಆರ್ ಗುರುದೇವ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಚನ್ನರಾಯಪಟ್ಟಣ ತಾಲೂಕಿನ ಐತಿಹಾಸಿಕ ಕುಂದೂರು ಮಠ ಶ್ರೀ ಕ್ಷೇತ್ರ ಮಳೆಯಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯು ದೇವಸ್ಥಾನದ ಪಾವಿತ್ರ್ಯತೆ ಹಾಗೂ ಭಕ್ತರ ಶ್ರದ್ಧಾಭಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಭಕ್ತರು ಒತ್ತಾಯಿಸಿದ್ದಾರೆ. ಈ ಕುರಿತು ಮಾತನಾಡಿರುವ ಭಕ್ತರು, ಸನಾತನ ಹಿಂದೂ ಧರ್ಮದಲ್ಲಿ ಸಾತ್ವಿಕ, ರಾಜಸಿಕ ಹಾಗೂ ತಾಮಸಿಕ ಪೂಜಾ ವಿಧಾನಗಳಿಗೆ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ. ಆದರೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಡೆಯುವ ಪೂಜಾ ಕೈಂಕರ್ಯಗಳು ಭಕ್ತರ ದೈವ ನಿಷ್ಠೆಗೆ ಧಕ್ಕೆ ತಾರದಂತೆ ಎಚ್ಚರಿಕೆ ವಹಿಸುವುದು ಆಡಳಿತ ಮಂಡಳಿಯ ಕರ್ತವ್ಯ ಎಂದರು.
ಹಿಂದೂ ಧರ್ಮದ ದೇವಸ್ಥಾನಗಳು ಕೇವಲ ಹಣ ಮಾಡುವ ಕೇಂದ್ರಗಳಾಗಬಾರದು. ಬದಲಿಗೆ ದೇವಸ್ಥಾನಕ್ಕೆ ಬರುವ ಭಕ್ತರ ಶ್ರದ್ಧೆ ಮತ್ತು ಭಕ್ತಿಯನ್ನು ಗೌರವಿಸಬೇಕು. ದೇವಸ್ಥಾನದ ಆವರಣದಲ್ಲಿ ಮತ್ತು ಪೂಜಾ ವಿಧಾನಗಳಲ್ಲಿ ಭಕ್ತರಿಗೆ ಸರಿಯಾದ ಮಾರ್ಗದರ್ಶನ ನೀಡಿ ಧಾರ್ಮಿಕ ನಿಯಮಾನುಸಾರ ಪೂಜೆಯನ್ನು ನೆರವೇರಿಸಲು ಆಡಳಿತ ಮಂಡಳಿಯು ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು. ದೇವಸ್ಥಾನದ ಆಡಳಿತ ಮಂಡಳಿಯು ಈ ಕೂಡಲೇ ಎಚ್ಚೆತ್ತುಕೊಂಡು ಕ್ಷೇತ್ರದ ಧಾರ್ಮಿಕ ಹಿತಾಸಕ್ತಿ ಹಾಗೂ ಭಕ್ತರ ನಂಬಿಕೆಗೆ ಯಾವುದೇ ರೀತಿಯ ಕಳಂಕ ಬಾರದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಸಾರ್ವಜನಿಕರು ಮತ್ತು ಭಕ್ತರು ಮನವಿ ಮಾಡಿದ್ದಾರೆ. ಶ್ರೀ ಕ್ಷೇತ್ರ ಬೆಳೆಯಮ್ಮ ದೇವಸ್ಥಾನ ಕುಂದೂರು ಮಠ. ಸ್ನೇಹಿತರೆ, ಇಲ್ಲೇನಾಯ್ತು ಅಂದರೆ ಭಕ್ತರು ಅರ್ಪಿಸಿದಂಥ ಎಡೆನ ಇಲ್ಲಿ ನಾಯಿ ಎಲ್ಲ ಎಳೆದಾಡ್ಕೊಂಡು ತಿಂತಾ ಇದೆ. ಮತ್ತು ಏನಪ್ಪ ಅಂದರೆ ಇಲ್ಲಿ ಯಾರು ಎಡೆ ಒಪ್ಸೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ, ಮಕ್ಕಳು ಮರಿಯಲ್ಲ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ಚುಂಚನಗಿರಿ ಮಠದ ಸ್ವಾಮೀಜಿಗಳು ಇದ್ರ ಬಗ್ಗೆ ಒಂಚೂರು ಕ್ರಮ ಕೈಗೊಂಡು ಈ ಮೆಳೆಯಮ್ಮನ ದೇವಸ್ಥಾನದಲ್ಲಿ ಈ ರೀತಿ ಭಕ್ತರು ಭಕ್ತಿಯಿಂದ ಅರ್ಪಿಸಿದಂಥ ಎಡೆನ ಈ ರೀತಿ ನಾಯಿ ಎಳೆದಾಡ್ಕೊಂಡು ತಿನ್ನೋದನ್ನ ತಪ್ಪಿಸಿ ಬೇರೆ ಯಾವ್ದಾರ ಒಂದು ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ. ಬಸ್ ನಿಲ್ದಾಣಗಳ ವಾಣಿಜ್ಯ ಮಳಿಗೆಗಳನ್ನು ನಿಯಮಬಾಹಿರವಾಗಿ ಸಬ್ಲೀಸ್ ನೀಡಲಾಗುತ್ತಿದ್ದು ವ್ಯಾಪಕ ಅಕ್ರಮಗಳು ನಡೆಯುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ನಗರದ ಕೆಎಸ್ಆರ್ಟಿಸಿ ವಿಭಾಗೀಯ ಕಚೇರಿ ಎದುರು ಕೆಆರ್ಎಸ್ ಪಕ್ಷದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ವಿ ರಮೇಶ್, ಈ ವೇಳೆ ಕೆಎಸ್ಆರ್ಟಿಸಿ ಹಾಗೂ ಇಲಾಖೆಗೆ ಸೇರಿದ ಮಳಿಗೆಗಳನ್ನು ಮೂಲ ಗುತ್ತಿಗೆದಾರರೇ ಸ್ವತಃ ನಡೆಸಬೇಕೆಂಬ ನಿಯಮವಿದ್ದರೂ ಕೆಲವರು ನಿಯಮಗಳನ್ನು ಗಾಳಿಗೆ ತೂರಿ ಬೇರೆಯವರಿಗೆ ಅಕ್ರಮವಾಗಿ ಸಬ್ಲೀಸ್ ಮೂಲಕ ನೀಡಿ ದುಪ್ಪಟ್ಟು ಹಣ ಸಂಪಾದಿಸುತ್ತಿದ್ದಾರೆ. ಕೆಲವು ಅಂಗಡಿಗಳಲ್ಲಿ ಮಕ್ಕಳ ಕಾರ್ಮಿಕರನ್ನು ಬಳಸುವುದು ಮತ್ತು ಆಹಾರ ಸುರಕ್ಷತಾ ನಿಯಮಗಳನ್ನು ಉಲ್ಲಂಘಿಸುತ್ತಿರುವ ಬಗ್ಗೆ ದೂರುಗಳಿದ್ರೂ ಅಧಿಕಾರಿಗಳು ಜಾಣಕುರುಡು ಪ್ರದರ್ಶಿಸುತ್ತಿದ್ದಾರೆಂದು ದೂರಿದರು. ಮಳಿಗೆಗಳಲ್ಲಿ ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲೂ ಅಕ್ರಮಗಳು ನಡೆಯುತ್ತಿವೆ. ಇದರೊಂದಿಗೆ ಅನಧಿಕೃತ ಗ್ಯಾಸ್ ಸಿಲಿಂಡರ್ಗಳ ಬಳಕೆ ಹಾಗೂ ಸಾರ್ವಜನಿಕರಿಗೆ ಸಂಪೂರ್ಣ ಉಚಿತವಾಗಿರಬೇಕಾದ ಶೌಚಾಲಯಗಳಲ್ಲೂ ನಿಯಮಬಾಹಿರವಾಗಿ ಶುಲ್ಕ ವಸೂಲಿ ಮಾಡಲಾಗುತ್ತಿದೆ. ಕೂಡಲೇ ಈ ಎಲ್ಲಾ ಅಕ್ರಮಗಳ ಬಗ್ಗೆ ಉನ್ನತ ಮಟ್ಟದ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಬಸ್ ನಿಲ್ದಾಣದ ಮಳಿಗೆಗಳನ್ನು ಅರ್ಹ ಫಲಾನುಭವಿಗಳಿಗೆ ಮಾತ್ರ ಹಂಚಿಕೆ ಮಾಡುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕೆಂದು ಆಗ್ರಹಿಸಿದ್ದಾರೆ. ಕೆಲವು ರೌಡಿ ಹಿನ್ನೆಲೆ ಇರತಕ್ಕಂಥ ಕೆಲವರು ಕ್ರಿಮಿಗಳು ಇವರು ಅವರ ಹೆಂಡರ ಮಕ್ಕಳ ಹೆಸರಿಗೆ ಅಂಗಡಿಗಳನ್ನು ಮಾಡಿಕೊಂಡು ಬೇರೆಯವರಿಗೆ ಸಬ್ಲೀಸ್ ಕೊಡೋದನ್ನು ಇಲ್ಲಿ ಎವಿಡೆನ್ಸ್ಗಳ ಸಮೇತ ಇಲ್ಲಿ ಅಧಿಕಾರಿಗಳಿಗೆ ನಾವು ನೀಡಿದ್ದೀವಿ. ಪಕ್ಕಾ ಎವಿಡೆನ್ಸು. ಈಗ ಉದಾಹರಣೆಗೆ ನನ್ನ ಹೆಸರಲ್ಲಿ ಅಂಗಡಿ ಆಗಿದೆ ನನಗೆ ಅಂದರೆ ಇನ್ನೊಬ್ಬರ ಹೆಸರಲ್ಲಿ ಕೇಸ್ಗಳಾಗಿದೆ ಅವ್ರಗಳ ಮೇಲೆ. ಕೋರ್ಟಲ್ಲಿ ಕೇಸ್ಗಳು ನಡೀತಾ ಇದೆ ಫುಡ್ ಡಿಪಾರ್ಟ್ಮೆಂಟಿಂದ, ಮತ್ತಿನ್ನು ಚೈಲ್ಡ್ ಲೇಬರ್ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂತ ಅವ್ರ ಮೇಲೆ ಕೇಸ್ ನಡೀತಾ ಇದೆ. ಆದರೂ ಕೂಡ ಅವ್ರನ್ನ ವೇಕೇಟ್ ಮಾಡಿಸ್ತಾ ಇಲ್ಲ. ಇವರು ಯಾವ ಉದ್ದೇಶಕ್ಕೆ ಅದನ್ನೆಲ್ಲ ಇಟ್ಕೊಂಡು ಕೂತಿದ್ದಾರೆ ಇತ್ಯಾದಿ ಕಾರಣಗಳು. ಇವರು ನೆವಗಳನ್ನು ಎಳಿತಾ ಇದ್ದಾರೆ. ಇವ್ರ ಉದ್ದೇಶ ಏನು? ಯಾರ್ಯಾರು ಒಂದು ಇದು ನ್ಯಾಯ ಕೇಳ್ತಾರೆ ಅಥವಾ ಅಲ್ಲಿ ಇರ್ತಕ್ಕಂಥವ್ರು ಯಾರು ನಮ್ಮ ಪಾರ್ಟಿಗೆ ಮೊದಲಿಂದ ದೂರು ಕೊಡ್ಕೊಂಡು ಇಲ್ಲ ಸಹ ಈ ಥರ ಎಲ್ಲ ಮಾಡಬೇಕು, ಈ ರೀತಿ ಮಾಡಬೇಕಂತ ಬರ್ತಿದ್ದಾರೆ, ಅವರುಗಳಿಗೆ ಇಲ್ಲ ಸಲ್ಲದ ಕಿರುಕುಳ ಕೊಡ್ತಾ ಇದ್ದಾರೆ. ಸಿಟಿ ಬಸ್ ಸ್ಟ್ಯಾಂಡ್ ಮತ್ತು ಹೊಸ ಬಸ್ ಸ್ಟ್ಯಾಂಡ್ ಎರಡೂ ಬಸ್ ಸ್ಟ್ಯಾಂಡಲ್ಲಿ ಇದೇ ಕತೆ. ಕೆಲವರು 5-6 ಜನ ಈ ಕಚಡಗಳು ಕೂತಿದ್ದಾರೆ. ಆ ಕಚಡಗಳಿಂದಾಗಿ ಅವ್ರೇನು ಮಾಡ್ತಿದ್ದಾರೆ, ಅವ್ರು ಅಂಗಡಿಗಳು ಮಾಡ್ಕೊಳ್ಳೋದು, ಇನ್ನೊಬ್ರಿಗೆ ಸಬ್ಲೀಸ್ ಕೊಡೋದು. ಅಲ್ಲಿ ಉದಾಹರಣೆ ಬೇರೆ ಏನು ಬೇಡ ಸರ್, ಅಲ್ಲಿ ಇಟ್ಟಿರೋ ಡಿಜಿಟಲ್ ಸ್ಕ್ಯಾನರ್ಗಳೇ ಅವ್ರು ಸತ್ಯ ಹೇಳ್ತದೆ. ಡಿಜಿಟಲ್ ಸ್ಕ್ಯಾನರ್ಗಳು ಯಾರೋ ಒಬ್ಬ ಕೆಲಸಗಾರನ ಹೆಸರಿಗೆ ಇಟ್ಬಿಟ್ಟು. ವಿದ್ಯಾರ್ಥಿಗಳ ಪ್ರತಿಭಟನೆ ಕುರಿತು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ನೀಡಿರುವ ಪ್ರಚೋದನಾಕಾರಿ ಹೇಳಿಕೆ ಸಮುದಾಯದ ಭಾವನೆಗಳಿಗೆ ಧಕ್ಕೆ ತಂದಿದೆ ಎಂದು ಹೇಳಿಕೆಗಳನ್ನು ಖಂಡಿಸಿ ಹಾಸನದಲ್ಲಿ ಯಂಗ್ ಇಂಡಿಯಾ ಯೂತ್ ಆರ್ಗನೈಸೇಷನ್ ಪ್ರತಿಭಟನೆ ನಡೆಸಿದ್ದು, ಇಂತಹ ಹೇಳಿಕೆಗಳು ಮರುಕಳಿಸಿದರೆ ಕಾನೂನು ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದೆ. ಈ ಕುರಿತು ಯಂಗ್ ಇಂಡಿಯಾ ಯೂತ್ ಆರ್ಗನೈಸೇಷನ್ ಮುಖಂಡ ಮಹಾರಾಜ್ ಪಾಷಾ ಮಾತನಾಡಿ, ವಿದ್ಯಾರ್ಥಿಗಳ ಪ್ರತಿಭಟನೆ ಕುರಿತು ಮಾತನಾಡುವ ವೇಳೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ಮುಸ್ಲಿಂ ಸಮುದಾಯವನ್ನು ಅವಹೇಳನ ಮಾಡುವ ರೀತಿಯ ಹೇಳಿಕೆ ನೀಡಿದ್ದಾರೆ. ಒಂದು ಸಮುದಾಯದ ಹೆಸರನ್ನು ಉಲ್ಲೇಖಿಸಿ ಕೋಮು ಸೌಹಾರ್ದಕ್ಕೆ ಧಕ್ಕೆ ತರುವ ರೀತಿಯ ಹೇಳಿಕೆಗಳನ್ನು ನೀಡಿರುವುದನ್ನು ಸಂಘಟನೆ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದರು. ಇದೇ ವೇಳೆ ದೆಹಲಿಯ ಪ್ರತಿಭಟನೆಗೆ ಸಂಬಂಧಿಸಿದಂತೆ ತೋರಿಸಲಾದ ವಿಡಿಯೋ ಕುರಿತು ಯಾವುದೇ ಪರಿಶೀಲನೆ ನಡೆಸದೆ ಸುಳ್ಳು ಆರೋಪ ಮಾಡಲಾಗಿದೆ ಎಂದು ಆರೋಪಿಸಿದರು. ಮುಂದಿನ ದಿನಗಳಲ್ಲಿ ಇಂತಹ ಹೇಳಿಕೆಗಳು ಮುಂದುವರೆದರೆ ಸಂವಿಧಾನ ಮತ್ತು ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ವಿದ್ಯಾರ್ಥಿಗಳ ಹೋರಾಟ ಆಗ್ತಾ ಇದೆಯಲ್ಲ, ಅದರ ವಿರುದ್ಧವಾಗಿ ನಮ್ಮ ಚಿಕ್ಕಮಗಳೂರು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸಿ ಟಿ ರವಿರವರು ನಮ್ಮ ಸಮುದಾಯದ ಬಗ್ಗೆ ಮುಲ್ಲಗಳಿಗೆ ಸೀಳಿದರೆ 3 ಅಕ್ಷರ ಇಲ್ಲ ಅಂತ ಅವರು ಅವಹೇಳನ ಮಾತನ್ನು ಆಡಿ ಕೋಮುಗಲಭೆ ಸೃಷ್ಟಿ ಮಾಡುವಂತಹ ಮಾತುಗಳನ್ನು ಆಡಿದ್ದಾರೆ. ಅದನ್ನು
ಯಂಗ್ ಇಂಡಿಯಾ ಯುವ ಸಂಘಟನೆಯು ಖಂಡಿಸುತ್ತೆ. ಯಾಕಂತ ಹೇಳಿದರೆ ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಹೋರಾಟ ಆಗ್ತಾ ಇರೋದು. ಅಲ್ಲಿ CJP ಅಂತ ಹೇಳ್ಬಿಟ್ಟು, ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿಬಿಟ್ಟು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರೋದು ಅವರು. ಎಲ್ಲ ಸೇರಿಕೊಂಡು ವಿದ್ಯಾರ್ಥಿಗಳು ನಮಗೆ ನ್ಯಾಯ ಬೇಕು, ಎಜುಕೇಷನ್ ಮಿನಿಸ್ಟರ್ ರಿಸೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೋರಾಟ ಮಾಡ್ತಾ ಇರೋದು. ಇವರು ಅದರ ವಿರುದ್ಧ ಮಾತಾಡೋಕ್ಕೆ ಹೋಗಿ ಬರೀ ಮುಲ್ಲಾಗಳ ಹೆಸರು, ಬರೀ ಮುಸ್ಲಿಮ್ಸ್ಗಳ ಹೆಸರು ತಗೊಂಡು ನಮ್ಮ ಒಂದು ಸಮುದಾಯಕ್ಕೆ ಧಕ್ಕೆ ತರುವಂಥ ಮಾತುಗಳನ್ನು ಆಡಿದ್ದಾರೆ. ಇದನ್ನು ನಾವು ಯಂಗ್ ಇಂಡಿಯಾ ಯುವ ಸಂಘಟನೆ ಸಕಲೇಶಪುರ ಪಟ್ಟಣದ ಶ್ರೀನಿವಾಸ ಕಲ್ಯಾಣ ಮಂಟಪದಲ್ಲಿ ಜುಲೈ 30ರಂದು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಮಾನವ ಹಕ್ಕು ರಕ್ಷಣಾ ಸಮಿತಿಯ ಜಿಲ್ಲಾಧ್ಯಕ್ಷ ಜೀವನ್ಗೌಡ ತಿಳಿಸಿದ್ದಾರೆ. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಹಲವು ವರ್ಷಗಳಿಂದ ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ವಿವಿಧ ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿರುವ ಮಾನವ ಹಕ್ಕು ರಕ್ಷಣಾ ಸಮಿತಿಯು ಹಾಸನದ ಪುಣ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹಯೋಗದಲ್ಲಿ ಶಿಬಿರವನ್ನು ಹಮ್ಮಿಕೊಂಡಿದೆ. ಜುಲೈ 30ರ ಗುರುವಾರ ಬೆಳಗ್ಗೆ 9 ರಿಂದ ಸಂಜೆ 4 ಗಂಟೆಯವರೆಗೆ ಸಕಲೇಶಪುರದ ಶ್ರೀನಿವಾಸ ಕಲ್ಯಾಣ ಮಂಟಪದಲ್ಲಿ ಶಿಬಿರವು ನಡೆಯಲಿದೆ ಎಂದರು. ಮೂಳೆ ಮತ್ತು ಕೀಲು ರೋಗ, ಮೂತ್ರಪಿಂಡ, ಹೃದಯ, ದಂತ, ಚರ್ಮರೋಗ, ನರರೋಗ ಹಾಗೂ ಕಣ್ಣಿನ ತಜ್ಞರು ಸೇರಿದಂತೆ ವಿವಿಧ ವಿಭಾಗಗಳ ಪ್ರಸಿದ್ಧ ವೈದ್ಯರು ಭಾಗವಹಿಸಿ ತಪಾಸಣೆ ನಡೆಸಲಿದ್ದಾರೆ. ಸುಮಾರು 2,000 ಮಂದಿಗೆ ಉಚಿತ ಆರೋಗ್ಯ ತಪಾಸಣೆ ನಡೆಸುವ ಗುರಿ ಹೊಂದಲಾಗಿದ್ದು, ಅಗತ್ಯವಿರುವವರಿಗೆ ಸ್ಥಳದಲ್ಲೇ ಉಚಿತ ಔಷಧಿಗಳನ್ನು ವಿತರಿಸಲಾಗುತ್ತದೆ. ಶಿಬಿರದಲ್ಲಿ ಭಾಗವಹಿಸುವವರಿಗೆ ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆ ಹಾಗೂ ತುರ್ತು ಸೇವೆಗಾಗಿ ಉಚಿತ ಆಂಬ್ಯುಲೆನ್ಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಹೆಚ್ಚಿನ ಚಿಕಿತ್ಸೆ ಅಗತ್ಯವಿರುವ ರೋಗಿಗಳಿಗೆ ಹಾಸನದ ಪುಣ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 60% ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಪಡೆಯುವ ಸೌಲಭ್ಯವನ್ನು ಕಲ್ಪಿಸಿಕೊಡಲಾಗಿದೆ. ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ. ಎಲ್ಲ ಪತ್ರಿಕಾ ಮಿತ್ರರು ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತಾ, ನಮ್ಮ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯಿಂದ ಪುಣ್ಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅವರ ಸಹಕಾರದೊಂದಿಗೆ ಇದೇ ಬರುವ ಗುರುವಾರದಂದು 30/7/2026 ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಉಚಿತ ಆರೋಗ್ಯ ಶಿಬಿರವನ್ನು ನಡೆಸಲು ತೀರ್ಮಾನಿಸುತ್ತೇವೆ. ಆದ್ದರಿಂದ ಈ ಶಿಬಿರವನ್ನು ಎಲ್ಲ ಸಾರ್ವಜನಿಕರು ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊತಿರ್ತೀವಿ. ಶಿಬಿರದಲ್ಲಿ ಉಚಿತವಾಗಿ ಔಷಧಿಗಳನ್ನು ಕೊಡಲಾಗುವುದು. ಬೆಳಗ್ಗೆ ತಿಂಡಿ ವ್ಯವಸ್ಥೆ ಮತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. ಈ ಶಿಬಿರವನ್ನು ಸುದ್ದಿಗೋಷ್ಠಿಯಲ್ಲಿ ಮಾನವ ಹಕ್ಕು ರಕ್ಷಣಾ ಸಮಿತಿಯ ಕಾರ್ಯದರ್ಶಿ ಪ್ರದೀಪ್, ತಾಲೂಕು ಅಧ್ಯಕ್ಷ ವಿಜಯಕುಮಾರ್, ಕಾರ್ಯದರ್ಶಿ ಕಿಟ್ಟಿ, ವ್ಯವಸ್ಥಾಪಕ ರಘು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಸಕಲೇಶಪುರ ಕ್ಷೇತ್ರದ ಯಾವುದೇ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕೆಂದು ಶಾಸಕ ಸಿಮೆಂಟ್ ಮಂಜು ಸೂಚನೆ ನೀಡಿದ್ದಾರೆ. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಹಲವು ವರ್ಷಗಳಿಂದ ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ವಿವಿಧ ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿರುವ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತಾಲೂಕು ಟಾಸ್ಕ್ ಫೋರ್ಸ್ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ವರ್ಷದ ಆರಂಭದಲ್ಲಿ ಮಳೆಯ ಕೊರತೆಯಿಂದ ನೀರಿನ ಆತಂಕವಿತ್ತು. ಕಳೆದ 1 ವಾರದಿಂದ ಉತ್ತಮ ಮಳೆಯಾಗುತ್ತಿರುವುದರಿಂದ ಸಮಸ್ಯೆ ನಿವಾರಣೆಯಾಗುವ ನಿರೀಕ್ಷೆ ಇದ್ದರೂ ಯಾವುದೇ ಪ್ರದೇಶದಲ್ಲಿ ನೀರಿನ ಕೊರತೆ ಉಂಟಾಗದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು. ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಸಮಗ್ರ ಮಾಹಿತಿ ಸಂಗ್ರಹಿಸಿ ಕ್ರಿಯಾ ಯೋಜನೆ ರೂಪಿಸಬೇಕು. ಮೋಟಾರ್ ದೋಷ, ವಿದ್ಯುತ್ ಸಂಪರ್ಕ ಸಮಸ್ಯೆ, ಟ್ರಾನ್ಸ್ಫಾರ್ಮರ್ ದೋಷ, ಕೊಳವೆ ಬಾವಿಗಳಲ್ಲಿ ನೀರಿನ ಕೊರತೆ ಅಥವಾ ಪೈಪ್ಲೈನ್ ದೋಷವಿದ್ದರೂ ತಕ್ಷಣವೇ ಪರಿಹರಿಸಬೇಕು. ಜಲ್ ಜೀವನ್ ಮಿಷನ್ ಯೋಜನೆಯಡಿ ಬಾಕಿ ಉಳಿದಿರುವ ಮನೆ ಮನೆಗೆ ನೀರು ಸಂಪರ್ಕ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸಬೇಕು. ತಾಲೂಕಿನ ಹಲವು ಭಾಗಗಳಲ್ಲಿ ಆಸ್ಪತ್ರೆಗಳು, ಶಾಲೆಗಳು, ಅಂಗನವಾಡಿಗಳು, ಸ್ಮಶಾನಗಳು ಹಾಗೂ ವಸತಿ ಪ್ರದೇಶಗಳು ಡೀಮ್ಡ್ ಫಾರೆಸ್ಟ್ ವ್ಯಾಪ್ತಿಗೆ ಸೇರಿ ಸಾರ್ವಜನಿಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ ನೀಡಿರುವ ಅವಕಾಶ ಬಳಸಿ ನೈಜ ಮಾಹಿತಿಯೊಂದಿಗೆ ವರದಿ ಸಲ್ಲಿಸುವಂತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಕಲೇಶಪುರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕುಡಿಯುವ ನೀರಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಟಾಸ್ಕ್ ಫೋರ್ಸ್ ಸಭೆಯನ್ನ ಈ ದಿನ ಮಾಡಿದ್ದೀನಿ. ಉದ್ದೇಶ ಏನು ಅಂತ ಹೇಳಿದ್ರೆ, ಕುಡಿಯೋ ನೀರಿನ ಮಳೆ ಕಡಿಮೆ ಇತ್ತು, ಈಗ 1 ವಾರದಿಂದ ಸ್ವಲ್ಪ ಮಳೆ ಚೆನ್ನಾಗಿ ಆಗ್ತಾ ಇದೆ. ಮಳೆ ಚೆನ್ನಾಗಾದ್ರೆ 90% ಸಮಸ್ಯೆ ಪರಿಹಾರ ಆಗುತ್ತೆ. ಇಲ್ಲ ಅಂದ್ರೂ ಕೂಡ ನಾವು ಈ ಸಮಸ್ಯೆಗೆ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಎಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಥವಾ ಎಲೆಕ್ಟ್ರಿಸಿಟಿ ಆಗಿಲ್ಲ, ಮೋಟರ್ ಕನೆಕ್ಷನ್ ಇಲ್ಲ, ಅಥವಾ ಡೀಪಿಂಗ್ ಆಗಿ ಬೋರ್ವೆಲ್ ನೀರು ನಿಂತೋಗಿದೆ, ಎಲ್ಲ ಭಾಗಗಳಲ್ಲಿ PDOಗಳು ಮತ್ತೆ ವಿದ್ಯುತ್ ಇಲಾಖೆ ಅಧಿಕಾರಿಗಳು ಕರೆಸಿ ಇಒಗಳನ್ನು ಕೂಡ ಕರೆಸಿ ಸಭೆಯನ್ನ ಮಾಡಿದ್ದೀನಿ. ಎಲ್ಲೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತೇಳಿ ಸಾರ್ವಜನಿಕರು ಕಂಪ್ಲೇಂಟ್ ಮಾಡಬಾರ್ದು.
PDO ಇಂದ ಪ್ರತಿ ಹಳ್ಳಿಯಲ್ಲಿರ್ತಕ್ಕಂಥ ಮಾಹಿತಿಯನ್ನು ತಗೊಂಡು ಮತ್ತು ನಮಗೂ ಬಂದಿರತಕ್ಕಂಥ ಮಾಹಿತಿಯನ್ನು ತಗೊಂಡು ಇಒಗಳು ಮತ್ತು ರೂರಲ್ ವಾಟರ್ ಸಪ್ಲೈ ಅಧಿಕಾರಿಗಳನ್ನು ಕೂಡ ಕೂರಿಸಿ ಎಲ್ಲೆಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ಏನಕ್ಕೋಸ್ಕರ ಇದೆ, ಪೈಪ್ಲೈನ್ ಸಮಸ್ಯೆ ಇದೆಯಾ, ಎಲೆಕ್ಟ್ರಿಸಿಟಿ ಸಮಸ್ಯೆ ಇದೆಯಾ, ಅಥವಾ TC ಸಮಸ್ಯೆ ಇದೆಯಾ, ಅಥವಾ ಬೋರ್ವೆಲ್ಲಲ್ಲಿ ಎಲ್ಲರೂ ಕೂಡ ಇರ್ತಕ್ಕಂಥ ನೀರು ಕಡಿಮೆ ಆಗಿದೆಯಾ, ಇವೆಲ್ಲವನ್ನು ಗಮನಿಸಿ ಪಟ್ಟಿಯನ್ನ ಮಾಡಿಸಿ ಇವತ್ತೊಂದು ಆಕ್ಷನ್ ಪ್ಲಾನ್ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದೀವಿ. ನಮ್ಮ ಉದ್ದೇಶ ಒಂದೇ, ಸಾರ್ವಜನಿಕರಿಗೆ ಎಲ್ಲೂ ಕೂಡ ಕುಡಿಯೋ ನೀರಿಗೆ ಪ್ರಾಬ್ಲಮ್ ಆಗಬಾರ್ದು. ಸಭೆಯಲ್ಲಿ ಸಕಲೇಶಪುರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಂಗಾಧರನ್, ಆಲೂರು ತಾಲೂಕು ಪಂಚಾಯಿತಿ ಇಒ ಸುಬ್ರಹ್ಮಣ್ಯ, ಹಾಸನ ತಾಲೂಕು ಪಂಚಾಯತ್ ಇಒ ಗಿರೀಶ್, ಸೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರ ವೆಂಕಟೇಶ್, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ಹರೀಶ್ ಸೇರಿದಂತೆ ವಿವಿಧ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳು, ಕುಡಿಯುವ ನೀರು ಸರಬರಾಜು ಮತ್ತು ಗ್ರಾಮೀಣ ನೈರ್ಮಲ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸೆಸ್ಕಾಂ ಸಹಾಯಕ ಅಭಿಯಂತರರು ಉಪಸ್ಥಿತರಿದ್ದರು. ಸಂಗೀತ ಮತ್ತು ದೈಹಿಕ ಶಿಕ್ಷಕರ ನೇಮಕಾತಿ ಹಾಗೂ ಕೆಪಿಎಸ್ಸಿ ಹಗರಣವನ್ನು ಖಂಡಿಸಿ ಹಾಗೂ ಸಿಬಿಐ ತನಿಖೆಗೆ ಒತ್ತಾಯಿಸಿ ಫ್ರೀಡಂ ಪಾರ್ಕ್ನಲ್ಲಿ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದ ಪ್ರತಿಭಟನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಭೇಟಿ ನೀಡಿ ಬೆಂಬಲ ಸೂಚಿಸಿದ್ದಾರೆ. ಈ ವೇಳೆ ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಪ್ರಮುಖ 3 ಬೇಡಿಕೆಗಳಾದ ಸಂಗೀತ ಶಿಕ್ಷಕರ ನೇಮಕಾತಿ ಮಾಡುವುದು, ದೈಹಿಕ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಆರಂಭಿಸುವುದು ಸೇರಿದಂತೆ ಕೆಪಿಎಸ್ಸಿ ಹಗರಣದ ಕುರಿತು ಸಿಬಿಐ ತನಿಖೆಯಾಗಬೇಕು ಹಾಗೂ 400 ಪಶುವೈದ್ಯರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾರೀ ಅಕ್ರಮ ನಡೆದಿದ್ದು, ಒಂದೊಂದು ಹುದ್ದೆಗೆ 80 ರಿಂದ 90 ಲಕ್ಷ ರೂವರೆಗೆ ಲಂಚ ಪಡೆಯಲಾಗಿದೆ. ಸುಮಾರು 380 ರಿಂದ 400 ಕೋಟಿ ರೂಗಳ ಹಗರಣ ಇದಾಗಿದೆ. ಇಷ್ಟು ದೊಡ್ಡ ಹಗರಣ ನಡೆದಿದ್ದರೂ ಕೆಪಿಎಸ್ಸಿ ತನ್ನದೇ ಆಂತರಿಕ ಸಮಿತಿಗೆ ತನಿಖೆ ವಹಿಸಿದೆ. ಬೇಲಿಯೇ ಎದ್ದು ಹೊಲ ಮೇದಂತೆ ಇವರ ತನಿಖೆಯಿಂದ ನ್ಯಾಯ ಸಿಗಲು ಸಾಧ್ಯವಿಲ್ಲ. ಕೆಪಿಎಸ್ಸಿಯಲ್ಲಿ ಭ್ರಷ್ಟಾಚಾರ ನಿಲ್ಲಲು ಯುಪಿಎಸ್ಸಿ ಮಾದರಿಯಲ್ಲಿ ಪರೀಕ್ಷೆಗಳನ್ನು ನಡೆಸಬೇಕು ಮತ್ತು ಸಮಗ್ರ ಹಗರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕೆಂದು ಆಗ್ರಹಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸಹ ಭಾಗವಹಿಸಿದರು. PSPR ಟೀಚರ್ಸ್ ಕೂಡ ನೇಮಕಾತಿ ಆಗಿಲ್ಲ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ನೀಡ್ತಾ ಇದ್ದೇವೆ ಅಂತ ಹೇಳಿ ಇವತ್ತು ಯಾವುದೇ ನೇಮಕಾತಿ ಮಾಡದೇನೆ ಯುವಕರ ಜೀವನ ಜೊತೆನೂ ಚೆಲ್ಲಾಟ ಆಡ್ತಾ ಇದೆ. ಇದಕ್ಕೆ ಉತ್ತರವನ್ನ ಕೊಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು, ಕಾಂಗ್ರೆಸ್ ಸರ್ಕಾರ ಮಾಡಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು. ಹಾಗಾಗಿ ನಾವು ಕೂಡ ಇವತ್ತು ಬಂದು ಏನು ವಿದ್ಯಾರ್ಥಿಗಳು ಯುವಜನತೆ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದವರಿಗೆ ಬೆಂಬಲವನ್ನು ಕೂಡ ಕೊಟ್ಟಿದ್ದೇವೆ. ಕೇವಲ ಬೆಂಬಲ ಕೊಟ್ಟರೆ ಸಾಕಾಗೋದಿಲ್ಲ. ಸದನದಲ್ಲೂ ಕೂಡ ನಮ್ಮೆಲ್ಲ ಶಾಸಕರು 2 ಮೇಲ್ಮನೆ ಕೆಳಮನೆ ಎಲ್ಲೂ ಕೂಡ ಚರ್ಚೆ ಮಾಡಿ ಇದಕ್ಕೆ ಸರ್ಕಾರದಿಂದ ಉತ್ತರವನ್ನು ಪಡೆಯುವಂತ ಕೆಲಸ ನಾವು ಮಾಡ್ತೀವಿ. ಕೊಕನೂರಿನ ಶ್ರೀ ಗುದ್ನೇಶ್ವರ ದೇವಸ್ಥಾನ ಮಠದ ಆವರಣದಲ್ಲಿ ನಡೆಯುತ್ತಿರುವ ಸರ್ಕಾರದ ಕಟ್ಟಡಗಳ ನಿರ್ಮಾಣ ಕಾಮಗಾರಿಗಳ ಕುರಿತು ಕೆಲವರು ತಪ್ಪು ಮಾಹಿತಿಯನ್ನು ನೀಡಿ ಅಪಪ್ರಚಾರ ಮಾಡುತ್ತಿರುವುದು ಸರಿಯಲ್ಲ ಎಂದು ಸಮಾನ ಮನಸ್ಕರ ಬಳಗ ಆಕ್ಷೇಪ ವ್ಯಕ್ತಪಡಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು, ಸರ್ಕಾರದ ಜಾಗದಲ್ಲೇ ಪ್ರಜಾಸೌಧ ಸೇರಿದಂತೆ ವಿವಿಧ ಸಾರ್ವಜನಿಕ ಅಭಿವೃದ್ಧಿ ಕೆಲಸಗಳು ಭರದಿಂದ ಸಾಗುತ್ತಿವೆ. ಆದರೆ ಇದನ್ನು ಸಹಿಸದ ಕೆಲ ವ್ಯಕ್ತಿಗಳು ಸಾರ್ವಜನಿಕರಿಗೆ ತಪ್ಪು ಸಂದೇಶ ರವಾನಿಸುವ ಮೂಲಕ ದುರುದ್ದೇಶಪೂರಿತ ಪ್ರಚಾರದಲ್ಲಿ ತೊಡಗಿದ್ದಾರೆ ಎಂದು ದೂರಿದರಲ್ಲದೆ, ಕೊಕನೂರಿನ ಜಾಗದಲ್ಲಿ ಪ್ರಜಾಸೌಧ ಹಾಗೂ ಇತರ ಸರ್ಕಾರಿ ಕಟ್ಟಡಗಳ ನಿರ್ಮಾಣ ಕಾರ್ಯಗಳು ವೇಗವಾಗಿ ನಡೆಯುತ್ತಿವೆ. ಸರ್ಕಾರದ ನಿಯಮಾನುಸಾರ ನಡೆಯುತ್ತಿರುವ ಈ ಕೆಲಸ ಕಾರ್ಯಗಳ ವಿರುದ್ಧ ಕೆಲವರು ಸಾರ್ವಜನಿಕರನ್ನು ಹಾದು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಅಭಿವೃದ್ಧಿ ಕೆಲಸಗಳಿಗೆ ಸಹಕರಿಸುವ ಬದಲು ಅನಗತ್ಯವಾಗಿ ಅಪಪ್ರಚಾರ ಮಾಡುವುದನ್ನು ಕೈಬಿಡಬೇಕೆಂದು ಆಗ್ರಹಿಸಿದ್ದಾರೆ. ಇದರ ಉದ್ದೇಶ ಏನಪ್ಪ ಅಂತಂದರೆ, ಈ ಸರ್ಕಾರಿ ಜಾಗದಲ್ಲಿ ಇವತ್ತು ಸರ್ಕಾರಿ ಕಟ್ಟಡಗಳು ತಲೆ ಎತ್ತುವ ಹಿನ್ನೆಲೆ ಅದನ್ನು ಹೇಗಾದರೂ ಮಾಡಿ ತಪ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ನಿರಂತರವಾಗಿ ಅಡೆತಡೆ ಮಾಡುತ್ತಿದ್ದಾರೆ. ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳದೆ ಅನ್ನೋ ಒಂದು ದೃಷ್ಟಿಯಿಂದ ಈ ನಾವು ಪ್ರೆಸ್ ಮೀಟನ್ನು ಮಾಡ್ತೀವಿ. ಇನ್ನೊಂದು ಏನಂತಂದ್ರೆ, ಇವತ್ತು ಹುಟ್ಮೂರು ತಾಲೂಕಾಗಿ ಭಾಳ ವರ್ಷಗಳ ಕಳೆದರೂ ಸಹಿತ ಇವು ಸರ್ಕಾರಿ ಕಟ್ಟಡಗಳು ನಮ್ಮಲ್ಲಿ ಇಲ್ಲ. ಈ ದೃಷ್ಟಿಯಿಂದ ದೂರದೃಷ್ಟಿಯಿಂದ ಇವತ್ತು ಸರ್ಕಾರಿ ಕಟ್ಟಡಗಳು ಇವತ್ತು ನಿರ್ಮಾಣ ಆಗುವ ಸಂದರ್ಭದಲ್ಲೂ ಸಹಿತ ಒಂದಿರೋ ಒಂದು ಸುಳ್ಳು ಕಾರಣಗಳನ್ನು ಮತ್ತು ನೆಪಗಳನ್ನು ಮಾಡಿಕೊಂಡು ಇವತ್ತು ಕಾನೂನಾತ್ಮಕ ದೃಷ್ಟಿಯಿಂದ ಮುಂದಿಟ್ಕೊಂಡು ಅಲ್ಲಿ ಪ್ರಕರಣಗಳನ್ನು ನಡೆಸದೆ ಇಲ್ಲಿ ಒತ್ತಡದ ಮೂಲಕ ಇವತ್ತು ಕಟ್ಟಡಗಳ ಆಗದಂತೆ ತಡೆಯುವ ಪ್ರಯತ್ನ ಇವತ್ತು ನೀಡ್ತಾ ಇದೆ. ಆ ಉದ್ದೇಶದಿಂದ ನಾವು ಈ ಪ್ರೆಸ್ ಮೀಟನ್ನು ಕರೆದಿದ್ದೇವೆ. ಮೂಲವಾಗಿ ಈ ಸರ್ಕಾರದ ಆಸ್ತಿ ಮತ್ತು ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡುವ ಜವಾಬ್ದಾರಿಯಿಂದ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ದೇವೇಂದ್ರ ತೊಂದಿಹಾಳ್, ರಮೇಶ್ ಗಜಕೋಸ್, ಮುತ್ತಣ್ಣ ಉಚ್ಚಮ್ಮನವರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.
ಬೆಳೆದು ನಿಂತಿರುವ ಕಬ್ಬು ಹಾಗೂ ಇತರ ಬೆಳೆಗಳಿಗೆ ತಕ್ಷಣದಿಂದಲೇ ನೀರು ಬಿಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಮೂಲ ಸಂಘಟನೆಯ ಕಾರ್ಯಕರ್ತರು ಮತ್ತು ರೈತರು ಮಳವಳ್ಳಿ ತಾಲೂಕಿನ ಕಾಗೇಪುರ ಗೇಟ್ ಬಳಿ ಇರುವ ಕಾವೇರಿ ನೀರಾವರಿ ನಿಗಮದ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಮಳವಳ್ಳಿ ತಾಲೂಕಿನ ಕಾಗೇಪುರ ಗೇಟ್ ಬಳಿಯ ಕಾವೇರಿ ನೀರಾವರಿ ನಿಗಮದ ಕಚೇರಿ ಮುಂದೆ ಜಮಾಯಿಸಿದ್ದ ರೈತ ಸಂಘದ ಕಾರ್ಯಕರ್ತರು ಸರ್ಕಾರ ಹಾಗೂ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಈಗಾಗಲೇ ಹೊಲಗಳಲ್ಲಿ ಬೆಳೆದು ನಿಂತಿರುವ ಬೆಳೆಗಳು ಒಣಗುತ್ತಿದ್ದು ಕೂಡಲೇ ನೀರು ಬಿಡುಗಡೆ ಮಾಡುವ ಮೂಲಕ ರೈತರ ಹಿತವನ್ನು ಕಾಪಾಡಬೇಕು. ಒಣಗುತ್ತಿರುವ ಕಬ್ಬು ಹಾಗೂ ಪ್ರಮುಖ ಬೆಳೆಗಳಿಗೆ ತಕ್ಷಣವೇ ನೀರು ಹರಿಯುವವರೆಗೆ ಸ್ಥಳದಿಂದ ಕದಲುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ನೀರು ಕೊಡ್ತಾ ಇದ್ದೀನಲ್ಲ, ನೀವು ಅವತ್ತೇನು ಹೇಳಿದ್ರಿ? ನಾವು 14 ಚಳವಳಿ ಮಾಡಿದಾಗ ಏನು ಹೇಳಿದ್ವಿ? ಈಗ 3 ಸೆಕ್ಷನ್ ಇದೆ, ಸೆಕ್ಷನ್ ವೈಸ್ ನಾನು ನೀರು ಕೊಡ್ಬೇಕಾಗಿಲ್ಲ. 14ನೇ ತಾರೀಕು ನಾವು ಚಳವಳಿ ಮಾಡಿದಾಗ ನಮ್ಗೆ ಒಂದು 3 ದಿನ ಟೈಮ್ ಕೊಡಿ, ನಾವು ನೀರು ಕೊಡಿ. ಯಾಕೆಂದ್ರೆ ಎಡ್ಡಿಲ್ಲ, ನೀರು ಬರ್ತಾ ಇಲ್ಲ, ತಗೊಂಡಿವಿ ನಾವು ಅಂತೇಳಿ. ಇದು ನಮ್ಮ ಸಮಸ್ಯೆ ಏನಿಲ್ಲ. ಈಗ ನಾವು ಇಲ್ಲಿ ಕೊಟ್ಟಿರ್ತೀವಿ, ನೀವು ಹೋಗಿ ನೀರು ಬಿಡ್ತೀವಿ. ಆಯ್ತು, ಸಾಯಂಕಾಲದೊಳಗೆ ರೀಚ್ ಆಗಿರ್ತದೆ, ಬಂದಿರ್ತದೆ ನೋಡಿ. ಆಯ್ತು, ಅದನ್ನೇ ನಾನು ಹೇಳ್ತೀನಿ, ಸಾಯಂಕಾಲದೊಳಗೆ ನೀರು ಬಂದಿರ್ತೀವಿ. ಪ್ರತಿಭಟನೆಯಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮಹೇಶ್, ತಾಲೂಕು ರೈತ ಸಂಘದ ಅಧ್ಯಕ್ಷ ಬಸವರಾಜು, ಮುಖಂಡರಾದ ಕೃಷ್ಣೇಗೌಡ, ಆನಂದ್, ಶಿವನಂಜೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯಿತಿ ನೌಕರರಾದ ಕರವಸೂಲಿಗಾರ ಹಾಗೂ ಕ್ಲರ್ಕ್ ಕಮ್ ಡೇಟಾ ಎಂಟ್ರಿ ಆಪರೇಟರ್ಗಳ ಸೇವೆಯೊಳಗಿನ ಪದೋನ್ನತಿಗಾಗಿ ಕೂಡಲೇ ಹೊಸ ಅಧಿಸೂಚನೆ ಹೊರಡಿಸಬೇಕೆಂದು ಒತ್ತಾಯಿಸಿ ಮಾದಿಗ ದಂಡೋರ ಹಾಗೂ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಕಲಬುರಗಿ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯನ್ನುದ್ದೇಶಿಸಿ ಕರ್ನಾಟಕ ರಾಜ್ಯ ಪ್ರಭಾಕರ ಹದನೂರ ಅವರು ಮಾತನಾಡಿ, ಈ ಹಿಂದೆ ತಯಾರಿಸಲಾಗಿದ್ದ ದೋಷಪೂರಿತ ತಾತ್ಕಾಲಿಕ ಪಟ್ಟಿಯನ್ನು ಸಂಪೂರ್ಣವಾಗಿ ರದ್ದುಪಡಿಸಬೇಕು. ಕರವಸೂಲಿಗಾರ ಹಾಗೂ ಕ್ಲರ್ಕ್ ಕಮ್ ಡೇಟಾ ಎಂಟ್ರಿ ಆಪರೇಟರ್ಗಳ ಸೇವೆಯೊಳಗಿನ ಪದೋನ್ನತಿಗಾಗಿ ಯಾವುದೇ ವಿಳಂಬವಿಲ್ಲದೆ ಹೊಸದಾಗಿ ಅಧಿಸೂಚನೆ ಹೊರಡಿಸಬೇಕು. ಬಾಕಿ ಉಳಿದಿರುವ ಎಲ್ಲಾ ನೇಮಕಾತಿ ಹಾಗೂ ಪದೋನ್ನತಿ ಪ್ರಕ್ರಿಯೆಗಳನ್ನು ಪಾರದರ್ಶಕವಾಗಿ ಕೂಡಲೇ ಪೂರ್ಣಗೊಳಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಹೋರಾಟ ಸಮಿತಿ ಇವತ್ತು ಗುಲ್ಬರ್ಗ ಜಿಲ್ಲಾ ಪಂಚಾಯತಿ ಕಚೇರಿ ಎದುರುಗಡೆ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೆ. ಕಾರಣ ಏನು, ಒಳ ಮೀಸಲಾತಿ ವರ್ಗೀಕರಣ ಕರ್ನಾಟಕ ರಾಜ್ಯದಲ್ಲಿ ಮೇನಲ್ಲಿ ಏನು ಜಾರಿಯಾಗಿದೆ, ಒಳ ಮೀಸಲಾತಿ ಒಂದು ಹೋರಾಟ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ಒಂದು ಹೋರಾಟಕ್ಕೆ ತದ್ವಿರುದ್ಧವಾಗಿ ಇಲ್ಲಿ ಅವ್ರ ಮನಸ್ಸಿಗೆ ಬಂದಂತೆ ಜಿಲ್ಲಾ ಪಂಚಾಯತಿ ಕಚೇರಿಯಲ್ಲಿ ಹುದ್ದೆಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಖಬರ್ದಾರ್, ನಿಮ್ಮ ಮನಸ್ಸಿಗೆ ಬಂದಂಗೆ ನೀವು ಮಾಡೋಂಗಿಲ್ಲ. ಇಲ್ಲಿ ಕಾಯ್ದೆ ಇದೆ, ಕಾನೂನಿದೆ. ದಲಿತ ನೌಕರರಿಗೆ ಅನ್ಯಾಯ ಮಾಡಲಿಕ್ಕೆ ದಲಿತ ನೌಕರಸ್ಥರೇ, ದಲಿತ ಅಧಿಕಾರಿಗಳೇ ಇಲ್ಲಿ ಷಡ್ಯಂತ್ರ ಮಾಡಿ ಇವತ್ತು ಮನಸೋ ಇಚ್ಛೆ ದುಡ್ಡಿಗೆ ಮಾರಾಟ ಮಾಡ್ತಾ ಇದ್ದಾರೆ ಹುದ್ದೆಗಳನ್ನು. ಕೂಡಲೇ ಸರ್, ಇಲ್ಲಿ ಗ್ರಾಮ ಪಂಚಾಯತ್ ಬಿಲ್ ಕಲೆಕ್ಟರ್ಸ್ ಮತ್ತು ಕಂಪ್ಯೂಟರ್ ಡಾಟಾ ಆಪರೇಟರ್ಸ್ ಮತ್ತು ಇನ್ನಿತರೆ ಹುದ್ದೆಗಳು ಏನು ಗ್ರಾಮ ಪಂಚಾಯತ್ ನೌಕರ ಹುದ್ದೆಗಳು ಇದ್ದಾವೆ, ಆ ಹುದ್ದೆಗಳನ್ನು ಅಧಿಸೂಚನೆ ಮಾಡದೆ ಬರೀ ಅವರು. ಪ್ರತಿಭಟನೆಯಲ್ಲಿ ಮಾದಿಗ ದಂಡೋರ ಮತ್ತು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಪ್ರಮುಖ ಪದಾಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ನೌಕರರು ಭಾಗವಹಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಆಲೂರಿನಲ್ಲಿ ಅವೈಜ್ಞಾನಿಕ ಪಾರ್ಕಿಂಗ್ ಹಾವಳಿ, ಟ್ರಾಫಿಕ್ ಜಾಮ್ನಿಂದ ಸಾರ್ವಜನಿಕರು ಹೈರಾಣು, ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರ ಮನವಿ. ಮಹಿಳಾ ಕಾಲೇಜು ಆವರಣದಲ್ಲಿ ಅಕ್ರಮ ಚಟುವಟಿಕೆ ಆರೋಪ, ಹಾಸನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರತಿಭಟನೆ, ಸ್ಥಳಕ್ಕೆ ಉಪವಿಭಾಗಾಧಿಕಾರಿ ಜಗದೀಶ್ ಗಂಗಣ್ಣನವರ್ ಭೇಟಿ. ದೇವೇಗೌಡರ ಹಿಂದಿನ ನಿಜವಾದ ಶಕ್ತಿ ಚೆನ್ನಮ್ಮ, ಹಾಸನದಲ್ಲಿ ಚೆನ್ನಮ್ಮ ದೇವೇಗೌಡರಿಗೆ ನುಡಿ ನಮನ, ಗಣ್ಯರಿಂದ ಸ್ಮರಣೆ ಹಾಗೂ ಭಾವುಕ ನುಡಿಗಳು. ದೇವಸ್ಥಾನಗಳು ಹಣ ಮಾಡುವ ಕೇಂದ್ರಗಳಾಗಬಾರದು, ದೈವ ನಿಷ್ಠೆಗೆ ಧಕ್ಕೆ ತರಬೇಡಿ, ಐತಿಹಾಸಿಕ ಮೆಳೆಯಮ್ಮ ದೇವಸ್ಥಾನದ ಆಡಳಿತ ಮಂಡಳಿಗೆ ಭಕ್ತರ ಮನವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.